ನಮಸ್ಕಾರ. ಜೆವಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಇಂದು ತೆರದಾಳ ಮತಕ್ಷೇತ್ರದಲ್ಲಿ ತುರ್ತು ಸಭೆಯನ್ನು ಕರೆಯಲಾಯಿತು. ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ರಾಜು ಮನ್ನಿಕೇರಿ, ಬಾಗಲಕೋಟೆ ಜಿಲ್ಲೆಯ ಎಸ್ಸಿ ಘಟಕದ ಅಧ್ಯಕ್ಷರು ಹಾಗೂ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದ ಬಾಗಲಕೋಟೆ ಜಿಲ್ಲೆಯ ಮುಂಚೂಣಿ ಘಟಕದ ನಾಯಕರಿಂದ ಸಂವಿಧಾನ ರಕ್ಷಕ ಅಭಿಯಾನ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ನಮ್ಮ ದೇಶದ ಸಂವಿಧಾನ ಅಂದರೆ ಏನು ಎಂದು ಮೊದಲು ಅರ್ಥ ಮಾಡಿಕೊಳ್ಳಿ, ಆಮೇಲೆ ಸಂವಿಧಾನದ ಬಗ್ಗೆ ಪುಸ್ತಕ ಬರೆಯಿರಿ. ನಮ್ಮ ದೇಶದ ಸಂವಿಧಾನವನ್ನು ರಾಜಕೀಯ ಲಾಭಗಳಿಗಾಗಿ ಬಳಸಿಕೊಳ್ಳಬೇಡಿ. ನಮ್ಮ ದೇಶದ ಸಂವಿಧಾನ ಅಂದರೆ ನಮ್ಮ ದೇಶದ ಗ್ರಂಥ, ಅದಕ್ಕೆ ಅವಮಾನ ಮಾಡಬೇಡಿ. ಸಮಾನತೆಗೆ ಇನ್ನೊಂದು ಹೆಸರೇ ಸಂವಿಧಾನ. ನಿಮ್ಮ ರಾಜಕೀಯ ಬೇಳೆಯನ್ನು ಸಂವಿಧಾನದ ಹೆಸರಿನಲ್ಲಿ ಬೇಯಿಸಿಕೊಳ್ಳಬೇಡಿ. ವರದಿಗಾರ ಯಮನಪ್ಪ ಗಸ್ತಿ. ನಿರಂತರ ಸುದ್ದಿಗಳಿಗಾಗಿ ನೋಡುತ್ತಾ ಇರಿ ಜೆವಿ ನ್ಯೂಸ್ 24x7. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಾಗಿ ಸಂವಿಧಾನ ರಕ್ಷಣೆ ಅಭಿಯಾನ ತಂದು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ SC ST OBC ಅಲ್ಪಸಂಖ್ಯಾತರ ಈ 4 ವಿಭಾಗದ ಹಾಗೂ ಸಂವಿಧಾನವನ್ನು ನಾವು ರಕ್ಷಣೆ ಮಾಡುವುದು ನಮ್ದೆಲ್ಲ ಸಮಾಜದ ಹಾಗೂ ಎಲ್ಲ ದೇಶದ ನಾಗರಿಕರದ ಒಂದು ಕರ್ತವ್ಯ. ಆ ಕಾರ್ಯಕ್ರಮವನ್ನು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದ ನಮ್ಮ KPCC ರಾಜ್ಯ ಅಧ್ಯಕ್ಷರಾದಂಥ K ಅಬ್ದುಲ್ ಜಬ್ಬಾರ್ ಅವರು ಕೂಡ ಬರ್ತಾ ಇದ್ದಾರೆ. ಬಿಲ್ತಿಸ್ ಬಾನು ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ AICC ದಿಂದ ಸೆಕ್ರೆಟರಿ ಆದಂಥ ಝೀನತ್ ಕಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮ ನಾವು ಎಲ್ಲರೂ ಕೂಡ ಯಶಸ್ವಿಗೊಳಿಸೋಣ. ಈ ಪತ್ರಿಕಾ ಮಾಧ್ಯಮದ ಬಂದಂತ ಎಲ್ಲ ಮಿತ್ರರಿಗೂ ಕೂಡ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ಎಲ್ಲ ಅಧ್ಯಕ್ಷರಿಗೆ ಕೃತಜ್ಞತೆ ತಿಳಿಸುತ್ತಾ, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಸಭೆಗೆ ಒಂದೆರಡು ರಾಜು ಮನ್ನಿಕೇರಿ ಅವರು SC ಸೆಲ್ಲದ ಅಧ್ಯಕ್ಷರಾದಂತ ರಾಜು ಮನ್ನಿಕೇರಿ ಅವರು ಒಂದೆರಡು ಮಾತನಾಡಬೇಕಾಗಿ ನಾವು ಅವರಲ್ಲಿ ವಿನಂತಿ. ಪ್ರಪ್ರಥಮವಾಗಿ ಇಲ್ಲಿ ಸೇರಿದಂತ ಎಲ್ಲ ನನ್ನ ಪತ್ರಕರ್ತರು ಮತ್ತು ಟಿವಿ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಇಲ್ಲಿರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ. ಈಗಾಗಲೇ ತಮ್ಗೆ ನಮ್ಮ ಅಲ್ಪಸಂಖ್ಯಾತ ಜಿಲ್ಲಾಧ್ಯಕ್ಷರು ಶಬೀರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಶಫೀಕ್ ಅವರು ಆದ್ರೆ ಇವತ್ತು ನಾನು ಬಿಜೆಪಿಯವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತ ಶಾಂತಗೌಡ ಪಾಟೀಲ್ರು ಮತ್ತು ಇತರ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಅದ್ರ ಜೊತೆ ನಿನ್ನೆ ಪುಸ್ತಕನೂ ಬಿಡುಗಡೆ ಮಾಡಿದ್ದಾರೆ. ನನಗೇನು ಅನಿಸ್ತೈತಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆತ ಅವ್ರು ಮಾತಾಡೋದು ಕೇಳಿದ್ರು. ಯಾಕಂತ ಹೇಳಿದ್ರೆ ಜಂತರ್ ಮಂತರದೊಳಗ ಸಂವಿಧಾನವನ್ನ ಸುಟ್ಟು ಹಾಕಿದಂತ ನಾಲಾಯಕರನ್ನ ಬೆಂಬಲಿಸಿದ್ರು. ಆ ಸಮಯದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅವತ್ತು ಸುಟ್ಟು ಹಾಕಿದಂತ ಸಂದರ್ಭದಲ್ಲಿ ದೇಶದ ಆಳುವಂತ ಎಂಪಿಗಳು, ಸಂಪೂರ್ಣ ಬಹುಮತವಿರುವಂತ ಬಿಜೆಪಿ ಮುಖಂಡರು, ರಾಷ್ಟ್ರದ ನಾಯಕರು ಮೌನವಾಗಿದ್ರು. ಆದ್ರೆ ನಿನ್ನೆ ಒಮ್ಮೊಮ್ಮಗಲೇ ನಾವು ಕಾಂಗ್ರೆಸ್ದವರು ಏನ್ ಮಾಡ್ಯಾರ ಅನ್ನೋದು ಪುಸ್ತಕ ಬಿಡುಗಡೆ ಮಾಡ್ತೀನಿ, ಸಂವಿಧಾನಕ್ಕೆ ಅಗೌರವ ಏನ್ ತೋರಿಸಿದಾರ ಅನ್ನೋದ್ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡ್ತೀವಿ ಅಂತೇಳಿ ನಿನ್ನೆ ಏಕಾಏಕಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮತ್ತು ಚಿತ್ರದುರ್ಗದ MP ಗೋವಿಂದ ಕಾರಜೋಳ ಅವರನ್ನ ಕರೆಸಿ ಅವರು ಯಾವುದೋ ಒಂದು ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಅನ್ನುವಂತ ಒಂದು ಸಂಸ್ಥೆಯ ಮುಖಾಂತರ ಒಂದು ಅವರು ಪುಸ್ತಕ ಬಿಡುಗಡೆ ಮಾಡ್ತಾರೆ. ಪುಸ್ತಕ ಬಿಡುಗಡೆ ಮಾಡುವಂತ ಉದ್ದೇಶ ಇಟ್ಕೊಂಡಂತ ಬಿಜೆಪಿ ಮುಖಂಡರಲ್ಲಿ ನಾವು ಒಂದು ಪ್ರಶ್ನೆ ಮಾಡ್ತೀವಿ. ದೇಶದ ಉದ್ದಗಲಕ್ಕೂ ದಲಿತರನ್ನ ಅರೆಬೆತ್ತಲೆ ಮಾಡಿ ಹೊಡೆದಂತ ಸಂದರ್ಭದಲ್ಲಿ ಸಂವಿಧಾನದ ಆಶಯಗಳು ಎಲ್ಲಿ ಹೋಗಿದ್ವು? ದೇಶದ ಉದ್ದಗಲಕ್ಕೂ ಅಲ್ಪಸಂಖ್ಯಾತರನ್ನ ಹೊಡೆದಂತ ಸಂದರ್ಭದಲ್ಲಿ, ಅವಮಾನ ಮಾಡುವಂತ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿಗಳಾಗ್ಲಿ, ಇವತ್ತು ದೇಶದ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮೌನವಾಗಿದ್ರು. ಆದ್ರೆ ಇವತ್ತು ಏಕಾಏಕಿ ಸಂವಿಧಾನದ ಬಗ್ಗೆ ಮಾತಾಡ್ತಾರಂತ ಹೇಳಿದ್ರೆ ಇದರ ಹಿನ್ನೆಲೆ ಏನಿದೆ? ಯಾಕೆ ಇವತ್ತು ಸಂವಿಧಾನ ನೆನಪಾಗಿತ್ತು? ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದವರು, ಗೃಹ ಸಚಿವರು ಅಮಿತ್ ಶಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಗೌರವಾಗಿ ನಡೆಸಿದ್ ನೋಡಿದ್ರೆ, ಸಂವಿಧಾನದ ಪುಸ್ತಕ ಬಿಡುಗಡೆ ಮಾಡಾಕ ನಿಮ್ಗೆ ಯಾವ ಗೌರವ ಉಳಿದಿದೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತೇನೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಏನು, ಈ ಹಿಂದಿನ ಉಪಮುಖ್ಯಮಂತ್ರಿಗಳಾಗಿ
ನಮ್ಮ ಮುಧೋಳದ ಶಾಸಕರಾದಂತ ಹಿಂದಿನ ಶಾಸಕರಾದಂತ ಗೋವಿಂದ ಕಾರಜೋಳ ಅವರು ಹೇಳ್ತಾರ, ಸಂವಿಧಾನದ ಆಶಯಗಳನ್ನ ನಾವು ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ. ಹಂಗಾದ್ರ ಅಮಿತ್ ಶಾ ಅವ್ರು ಏನ್ ಮಾಡಿದ್ರು? ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಒಬ್ಬ MP ಆಗಿ ತಾವು ಅದನ್ನ ಖಂಡಿಸ್ಬೇಕಾಗಿತ್ತಲ್ಲ, ಯಾಕೆ ಖಂಡಿಸ್ಲಿಲ್ಲ? ಹಂಗಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇಕಾಗಿಲ್ಲ ನಿಮ್ಗೆ? ಸಂವಿಧಾನ ಬರೆದಂತ ಪಿತಾಮಹ ಅನ್ನಿಸ್ಕೊಂಡಂತ ಅಂತ ವ್ಯಕ್ತಿ ಬಗ್ಗೆ ಅಗೌರವ ತೋರಿಸಿದಂತ ನಿಮ್ಮದೇ ಆದಂತ ಯತ್ನಾಳ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಅನಂತ್ ಕುಮಾರ್ ಹೆಗಡೆ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ತೇಜಸ್ವಿನಿ ಸೂರ್ಯನ್ ಬಗ್ಗೆ ಮಾತಾಡಂಗಿಲ್ಲ, ಮತ್ತು ಪಠ್ಯ ಪುಸ್ತಕದಿಂದ ಹೆಸರು ತೆಗೀರಿ ಅಂತೇಳಿ ಕೆಲ ತಮ್ಮದೇ ಆದಂತಹ ಸಚಿವರು ಹೋದ ಸರ್ಕಾರದಲ್ಲಿ ಮಾತಾಡದಂತ ಸಂದರ್ಭದಲ್ಲಿ ನೀವು ಯಾರು ಮಾತಾಡಂಗಿಲ್ಲ. ಪುಸ್ತಕ ಬಿಡುಗಡೆ ಮಾಡ್ತೀರಿ ಅಂತ ಹೇಳಿದ್ರೆ ಏನ್ ಉದ್ದೇಶ ಐತಿ? ಸುಮ್ಮನೆ ಯಾಕೆ ದಾರಿ ತಪ್ಪಿಸ್ತೀರಿ ಜನಾಂಗವನ್ನ? ನೋಡ್ರಿ, ಸಂವಿಧಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕರ ಹಕ್ಕು, ಪ್ರತಿಯೊಬ್ಬ ನಾಗರಿಕರ ಶಕ್ತಿ. ಅದು ಎಲ್ಲ ಜಾತಿ ಜನಾಂಗಕ್ಕೆ, ಸರ್ವ ಜನಾಂಗಕ್ಕೆ ಅವಕಾಶ ಮಾಡಿಕೊಂಡಂತ, ಅದು ಎಲ್ಲ ಧರ್ಮದವ್ರಿಗೆ ಸೇರಿದಂತ ಬೈಬಲ್, ಅದು ಕುರಾನ್, ಅದು ಭಗವದ್ಗೀತೆ. ಅದನ್ನ ಇವತ್ತು ನೀವೆಲ್ಲ ಒಂದ್ ಕಡೆ ಅವಮಾನ ಮಾಡೋದು, ಮತ್ತೊಂದ್ ಕಡೆ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಈ ಒಂದು ದುಷ್ಕೃತ್ಯ ಇದು ಸರಿಯಲ್ಲ. ಇದು ಇವತ್ತು ನಮ್ಮ ಬಿಜೆಪಿ ಜಿಲ್ಲಾಧ್ಯಕ್ಷರು ಪುಸ್ತಕ ಬಿಡುಗಡೆ ಮಾಡಿದ್ ನೋಡಿದ್ರೆ ನನಗೆ ಏನ್ ಅನಿಸ್ತೈತೆ ಅಂತ ಹೇಳಿದ್ರ, ಆಗಲೇ ಒಂದು ಶಬ್ದ ಹೇಳಿದಲ್ಲ ನಾನು, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆತಂತ ಹೇಳಿ. ಯಾಕಂತೀನಿ ಅಂತ ಹೇಳಿದ್ರೆ, ಮೊದಲು ಅದ್ರ ಬಗ್ಗೆ ಅವಮಾನ ಮಾಡೋದು, ಸಿಕ್ಕಾಪಟ್ಟಿ ಅವಮಾನ ಮಾಡೋದು, ದೇಶದ ಉದ್ದಗಲಕ್ಕೂ ಅವಮಾನ ಮಾಡೋದು. ತಮ್ಮದೇ ಆದಂತ ರಾಷ್ಟ್ರದ ನಾಯಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯ ಆದ್ರೆ ಅದ್ರ ಬಗ್ಗೆ ಮಾತಾಡಂಗಿಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಅಗೌರವ ತೋರಿಸಿದ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಕಟ್ಟ ಕಡೆಯದಾಗಿ ಒಬ್ಬ ಮಹಿಳೆಯನ್ನ, ಒಬ್ಬ ದೇಶವನ್ನ ಕಾಯುವಂತ ಸೈನಿಕನ ಹೆಂಡತಿಯನ್ನ ಮಣಿಪುರದಲ್ಲಿ ಅರೆಬೆತ್ತಲೆಯಾಗಿ ಹೊಡೆದಾಗ್ನೂ ಕೂಡ ನೀವು ಮಾತಾಡ್ಲಾರಂತ ನಾಯಕರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿದೆ ಗೌರವ? ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದವರು ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಕೆ.ಸಿ. ವೇಣುಗೋಪಾಲ್ ಅವರು ಮತ್ತು ನಮ್ಮ KPCC ಅಧ್ಯಕ್ಷರಾದಂತ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ ತುರ್ತಾಗಿ ತಾವೇನು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರಿ, ನಾವು ಈಗಾಗಲೇ ಸಂವಿಧಾನದ ಬಗ್ಗೆ, ಆ ಸಂವಿಧಾನದ ಆಶಯಗಳನ್ನ, ಸಂವಿಧಾನ ಅಂದ್ರೆ ಕಾಂಗ್ರೆಸ್, ಸಂವಿಧಾನ ಅಂದ್ರೆ ಕಾಂಗ್ರೆಸ್ನ ಸಿದ್ಧಾಂತ, ಆ ರೀತಿ ಆಡಳಿತ ನಡೆಸುವಂತ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಸಂವಿಧಾನ ರಕ್ಷಕ ಅನ್ನುವಂತ ಕಾರ್ಯಕ್ರಮವನ್ನ ಜಿಲ್ಲಾ ಸಮಾವೇಶ ಮಾಡೋದ್ರ ಮೂಲಕ ಪ್ರತಿಯೊಂದು ತಾಲೂಕಿನಲ್ಲೂ, ಪ್ರತಿಯೊಂದು ಗ್ರಾಮ ಮಟ್ಟದಿಂದ ನಮಗೇನು 194ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯತ್ಗಳು ಬರ್ತಾವು, ಆ ಸಂಪೂರ್ಣ ಗ್ರಾಮ ಪಂಚಾಯತ್ಗಳನ್ನ ಏನಿಲ್ಲ ಸಂವಿಧಾನ ರಕ್ಷಕ ಅಂತೇಳಿ ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡರನ್ನ ಸಂವಿಧಾನ ರಕ್ಷಣೆ ಮಾಡಬೇಕು, ದೇಶದ ಆಶಯಗಳನ್ನ ಉಳಿಸ್ಬೇಕು, ಸರ್ವ ಜನಾಂಗದ ಕಲ್ಯಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾಳೆ ಬರುವಂತ ದಿನಾಂಕ 18ರಂದು ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿ, ಅದಕ್ಕ ಏನು ತಾವು ಬಿಜೆಪಿಯವರು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರಿ, ಅದಕ್ಕೆ ಪ್ರತ್ಯುತ್ತರವಾಗಿ ಆ ಸಮಾವೇಶವನ್ನ ಯಶಸ್ವಿಗೊಳಿಸಿ ಇಡೀ ಜಿಲ್ಲೆಯಲ್ಲಿ ಅದನ್ನ ಜಾಗೃತಿ ಮಾಡುವಂತ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ನಿಮಗೆ ಏನಾದ್ರೂ ಗೌರವ ಇದ್ರ ದೇಶದ ಏನು ತಾಯಂದ್ರನ್ನ ಗೌರವಿಸುವಂತ ರೀತಿಯೊಳಗ ಸಂವಿಧಾನದ ಆಶಯಗಳನ್ನ ಮೊದಲು ಓದ್ಕೋಬೇಕು, ಭ್ರಾತೃತ್ವ ಬಗ್ಗೆ ಓದ್ಕೋಬೇಕು, ಸಮಾನತೆ ಬಗ್ಗೆ ಓದ್ಕೋಬೇಕು, ಹಕ್ಕುಗಳ ಬಗ್ಗೆ ಓದ್ಕೋಬೇಕು, ಪ್ರತಿಯೊಬ್ಬ ಮಾತಾಡುವಂತ ಹಕ್ಕಿದೆ ಅದ್ರ ಬಗ್ಗೆ ಓದ್ಕೋಬೇಕು. ಅದೆಲ್ಲ ಬಿಟ್ಟು ಒಮ್ಮಿಗೊಮ್ಮೆ ಪುಸ್ತಕ ಬಿಡುಗಡೆ ಮಾಡ್ತಾರಂತೆ. ಪುಸ್ತಕ ಬಿಡುಗಡೆ ಅಲ್ರಿ, ಪುಸ್ತಕ ಬಿಡುಗಡೆ ಮಾಡ್ಬೇಕಂತ ಹೇಳಿದ್ರೆ ಮೊದಲ ಅದನ್ನ ನೀವು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ನೀವೇನ್ ಮಾತಾಡತ್ತೀರಿ ಅದನ್ನ ಮೊದಲು ಅರ್ಥ ಮಾಡ್ಕೊ. ಮಣಿಪುರದ ನೀವು ಯಾವುದೇ ಬೇಡ, ನಮ್ಗೆ ಏನಾಗುತ್ತೆ, ನಾವು ಬಿಜೆಪಿ ಅವರ ಬಗ್ಗೆ ಸ್ಪಷ್ಟವಾಗಿ ನಾವೇನು ಕೇಳಂಗೇ ಇಲ್ಲ. ಮಣಿಪುರ ಘಟನೆಯೊಳಗ ಒಂದೇ ಹೇಳಿ, ಅಮಿತ್ ಶಾ ಅವರು ಗೃಹ ಮಂತ್ರಿ ನಮ್ಮ ದೇಶವನ್ನ ಕಾಯುವಂತ ಏನದು ಚೌಕಿದಾರ್ ಅಂತೇಳಿ ಭಾಷಣ ಮಾಡುವಂತ ನಾಯಕರು ನೀವೇ ಹೇಳ್ತೀರಿ. ಆ ಮಣಿಪುರದೊಳಗ ದೇಶವನ್ನ ಕಾಯುವಂತ ಸೈನಿಕರ ಹೆಂಡತಿಯನ್ನ, ಧರ್ಮಪತ್ನಿಯನ್ನ ಅರೆಬೆತ್ತಲೆ ಮಾಡದಂತ ಸಂದರ್ಭದಲ್ಲಿ ಎಲ್ಲಿ ಬಳಿ ಹಾಕೊಂಡು ಕುಂತಿದ್ದೀರಪ್ಪ ನೀವು ಎಲ್ರು? ಅದನ್ನ ಸ್ಪಷ್ಟಪಡಿಸ್ಬೇಕಲ್ಲ. ಪುಸ್ತಕ ಬಿಡುಗಡೆ ಮಾಡ್ಕೋರಿ, ನಿಮ್ಮದೇ ಆದಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ಕೋರಿ. ಚಿಕ್ಕಾಪಟ್ಟಿ ನಿಮ್ಮನ್ನ ಇವತ್ತ 145ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ನಮ್ಮನ್ನ ಬಲಿಷ್ಠವಾದಂತ ಪಕ್ಷ ಅಂತೇಳಿ ಇವತ್ತು ಜನ ನಮ್ಮನ್ನ ತೀರ್ಮಾನ ಮಾಡಿ ಆಯ್ಕೆ ಮಾಡಿ ಕಳಿಸಿದ್ದಾರ. ನಿಮ್ಮನ್ನ ಕಟ್ಟ ಕಡೆಯದಾಗಿ 3rd ಲಿಸ್ಟ್ನಾಗ ನಿಮ್ಮನ್ನ ಕುಂದಿರ್ಸ್ಯಾರ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪುಸ್ತಕ ಬಿಡುಗಡೆ ಯಾವುದೂ ಇಲ್ಲ. ಅದಕ್ಕೆ ನಿಮ್ಮ ಪುಸ್ತಕವನ್ನ ನೀವು ಮಾಡಿದಂತ ಭ್ರಷ್ಟಾಚಾರ, ನೀವು ಮಾಡಿದಂತ ದುರಾಡಳಿತ, ನೀವು ಮಾಡಿದಂತ ಏನು ಎಷ್ಟೋ ಜನರ ಮೇಲೆ ಇವತ್ತು ನಿನ್ನೆ ಒಂದು ಸ್ಟೇಟ್ಮೆಂಟ್ ಪತ್ರಿಕೆಯಲ್ಲಿ ಕೇಳಿದೆ ನಾನು. ಇನ್ನೊಂದು ವಿಷಯ ಹೇಳ್ತೀನಿ,
ಎಂತ ದೊಡ್ಡ ದುರ್ದೈವ ಅಂತ ಹೇಳಿದ್ರ, ಜೀವಿತ ವ್ಯಕ್ತಿ ದೇಶದ ಪ್ರಧಾನಿಗಳ ಹೆಸರ ಮೇಲೆ ಜೀವಿತ ವ್ಯಕ್ತಿ ಇವತ್ತು ಅವ್ರು ಕೊಟ್ಟಂತ ಕಾನ್ಸೆಪ್ಟ್ಗಳ ಮೇಲೆ ಏನು ಒಂದು ಪತ್ರವನ್ನ ಕೇಳ್ತಾನ, ಸರ್ಕಾರಕ್ಕೆ ಒಂದು ಇದನ್ನ ಕೇಳ್ತಾನ. ಏನಂತ ಹೇಳಿದ್ರೆ, ನನ್ನ ಪುಸ್ತಕ ನಾನೇ ಒಂದು ಅದನ್ನ ಏನದು ಸ್ವಯಂ ಘೋಷಿತವಾಗಿ ಆತ್ಮಹತ್ಯೆ ಮಾಡ್ಕೊಳಕ್ ಅವಕಾಶ ಮಾಡ್ಕೊಡ್ರಿ ಅಂತ ಹೇಳಿ ಕೇಳ್ತಾನ. ಎದಕ್ಕೆ ಕೇಳ್ತಾನ ಅಂದ್ರೆ, ಆಯುಷ್ಮಾನ್ ಭಾರತದಿಂದ ಬರುವಂತ ಅವನೇನು ಕ್ಯಾನ್ಸರ್ ಪೀಡಿತ ರೋಗಿ ನನಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ನನಗೆ ಆರೋಗ್ಯ ಚಿಕಿತ್ಸೆಗಾಗಿ ನೀವು ಹಣ ಕೊಡ್ಬೇಕಾಗಿತ್ತು, ನೀವು ಕೊಡ್ಲಿಲ್ಲ, ನನಗೆ ಲೇಟ್ ಆಗೈತಿ, ನನಗೆ ಈ ನೋವು ತೊಡ್ಕೊಳಕ್ ಆಗಂಗಿಲ್ಲ, ನಾನು ಸ್ವಯಂ ಘೋಷಣೆಯಾಗಿ ನಮ್ದು ಸಾವನ್ನ ಮಾಡ್ಕೊಳಕ್ ಅವಕಾಶ ಕೊಡ್ರಿ ಅಂತ ಹೇಳಿ ಒಂದು ಪತ್ರ ಬರೆದು ಅವ ಇದನ್ ಮಾಡ್ಕೊತಾನ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ದುರ್ದಯ ಯಾವುದೂ ಇಲ್ಲ. ಏನು 5 ಕಾನ್ಸೆಪ್ಟ್ಗಳು ನಾವೇನು ರಾಜ್ಯದ ಜನರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನ್ ಕೊಟ್ಟಾರ ಅದನ್ನ ಅಪಹಾಸ್ಯ ಮಾಡ್ತೀರಿ ನೀವು. ಹಂಗಾದ್ರೆ ನಿಮ್ಗೆ ತಾಕತ್ತಿತ್ತು ಅಂತ ಹೇಳಿದ್ರೆ, ದೇಶದ ಪ್ರಧಾನಿಯವರು ನೀವೇ ಘೋಷಣೆ ಮಾಡಿದಂತ ಆಯುಷ್ಮಾನ್ ಭಾರತದ ಬಗ್ಗೆ ಮಾತಾಡಿ. ಅವ ಯಾಕೆ ಸತ್ತ, ಅವ್ನಿಗೆ ಎದಕ್ಕೆ ಅದು ಹಣ ಬಿಡುಗಡೆ ಆಗ್ಲಿಲ್ಲ, ಯಾವ ಕಾರಣಕ್ಕಾಗಿ ಆಯುಷ್ಮಾನ್ ಭಾರತವನ್ನ ಅದನ್ನ ಹಣ ಸಂದಾಯ ಮಾಡುವಾಗ ಲೇಟ್ ಆಗಿತ್ತು ಅನ್ನೋದ್ರ ಬಗ್ಗೆ ನೀವು ಪುಸ್ತಕ ಬಿಡುಗಡೆ ಮಾಡಿದ್ರು ಮಾತಾಡ್ರಿ. ನಾವು ಅದಕ್ಕೆ ತಲೆ ಬಾಗ್ತೀವಿ, ನಿಮ್ಗೆ ಗೌರವ ಕೊಡ್ತೀವಿ. ಅದು ಬಿಟ್ಟು ದೇಶದ ಕಟ್ಟ ಕಡೆ ಕಾರ್ಮಿಕರ ರೈತರಿಗೆ ಆಗುವಂತ ಅನ್ಯಾಯಗಳನ್ನ ಎತ್ತಿ ತೋರಿಸದೆ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತ ನೀವು ವಿನಾಕಾರಣ ಕಾಲಹರಣ ಮಾಡ್ತೀರಿ, ಇರ್ಲಾರ ಸುದ್ದಿಗಳನ್ನ ಮಾಡ್ತೀರಿ. ರಾಜೀನಾಮೆ ಕೊಡ್ರಿ ಅಲ್ಲೇ 145 ಸೀಟ್ ಗೆದ್ದೀವ್ರಿ, ನಾವ್ಯಾಕೆ ರಾಜೀನಾಮೆ ಕೊಡಬೇಕು? ನಿಮ್ಮ ತಂದೆಯವರು 30,000 ಕೋಟಿ ಹಗರಣವನ್ನ ಮಾಡಿದಂತ ಸಂದರ್ಭದೊಳಗೆ ರಾಜೀನಾಮೆ ಕೆಡಬೇಕಂತ ನಾಯಕ ನೀನೇ PSI ಹಗರಣದೊಳಗೆ ಆರೋಪಿ ಆದವರು, ನೀವು ರಾಜೀನಾಮೆ ಕೊಟ್ಟವ್ರಿ. ವಿರೋಧ ಪಕ್ಷದೊಳಗೆ ಸ್ಥಾನ ಕುಂದ್ರಾಕ್ ನಿಮಗೆ ತಾಕತ್ತಿಲ್ಲ, ನಿಮ್ಗೆ ಗೌರವ ಇಲ್ಲ. ಅದಕ್ಕ ನಾಳೆ ಬರುವಂತ ನಾವು ಏನು 18ನೇ ತಾರೀಕು ನಮ್ಮ ಅಲ್ಪಸಂಖ್ಯಾತರ ವಿಭಾಗ, OBC ವಿಭಾಗ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ 4 ವಿಭಾಗಗಳಿಂದ ನಾವು ಎಲ್ಲ ಜನಾಂಗದವ್ರನ್ನ, ಎಲ್ಲ ಸರ್ವಧರ್ಮದ ಜನಾಂಗದವ್ರನ್ನ, ಎಲ್ಲ ನಾಯಕರನ್ನ ಕರೆಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ RB ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶನ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಪ್ರಪ್ರಥಮ ಭೇಟಿ ನಮ್ಮ ಎಲ್ಲ ಪತ್ರಕರ್ತರ ಮುಖಾಂತರ ಇವತ್ತು ತೆರದಾಳದಲ್ಲಿ ಸೇರಿದ್ದೀವಿ. ಈಗಾಗಲೇ ಎಲ್ಲ ವಿಭಾಗಗಳಲ್ಲೂ TP-ಯನ್ನು ಕಳಿಸಿದೆ. ನಾವು ಸೇರ್ತೀವಿ. ಸೇರಿ ಸಂವಿಧಾನ ರಕ್ಷಕ ಅನ್ನುವಂಥ ಕಾರ್ಯಕ್ರಮವನ್ನ, ಯಶಸ್ವಿ ಕಾರ್ಯಕ್ರಮವನ್ನ ಮಾಡಿ ತಮ್ಮ ಪುಸ್ತಕಕ್ಕೂ ಕೂಡ ಆ ಸಮಾವೇಶದಲ್ಲೇ ಉತ್ತರ ಕೊಡ್ತೀವಿ. ನಾವು ಪುನರ್ ನಿಮ್ಮ ಪ್ರತಿರೂಪವಾಗಿ ನೀವು ಮಾಡಿದಂತ ಏನ ಸಂವಿಧಾನಕ್ಕೆ ಅಗೌರವ ತೋರಿಸಿದಂತ ವಿಷಯಗಳನ್ನ ಆ ದಿನ ಬಿಡುಗಡೆ ಮಾಡ್ತೀವಿ ಅನ್ನುವಂತ ಉತ್ತರವನ್ನು ಇವತ್ತು ನಮ್ಮ ಪತ್ರಕರ್ತ ಬಂಧುಗಳ ಮುಖಾಂತರ ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವಿವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ನನಗೂ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆಲ್ಲ ಧನ್ಯವಾದ ಹೇಳಿ, ಮತ್ತೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಒಂದೆರಡು ಮಾತಾಡಬೇಕಂತ ಅವ್ರು